ಸರ್ ಇನ್ನೊಂದು ಕ್ರಿಕೆಟಲ್ಲಿ ಸಾಕಷ್ಟು ಆಟಗಾರರು ಬರ್ತಾರೆ, ಮಿಂಚ್ತಾರೆ, ಮತ್ತೆ ರಿಟೈರ್ಮೆಂಟ್ ಆಗಿ ಹೋಗ್ತಾರೆ. ಅದರಲ್ಲೂ ಕೂಡ ಕೆಲವು ಆಟಗಾರರು ಅವ್ರ ರಿಟೈರ್ಮೆಂಟು ಸಾಕಷ್ಟು ಸುದ್ದಿ ಆಗುತ್ತೆ ಮತ್ತೆ ನೆನಪಲ್ಲಿ ಉಳ್ಕೊಳ್ಳುತ್ತೆ. ಅದೇ ತರ ವಿರಾಟ್ ಕೊಹ್ಲಿ ಅವ್ರದ್ದು ಕೂಡ ಹೌದು. ಯಾಕೆ ಈ ವ್ಯಕ್ತಿ ರಿಟೈರ್ಮೆಂಟ್ ಇಷ್ಟೊಂದು ಸದ್ದು ಮಾಡ್ತಿದೆ ಮತ್ತೆ ನಾವು ನೆನೆಸ್ಕೋಬೇಕು? ವಿರಾಟ್ ಕೊಹ್ಲಿ ಲೆಗಸಿ ಹಂಗಿದೆ. ಈಗ ಅವ್ರು ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅನ್ನೋ ಮಟ್ಟಕ್ಕೆ ಗ್ರೇಟ್ ಪ್ಲೇಯರ್ ಅಂತ ನಾವು ಹೇಳ್ತೀವಿ. ಮತ್ತೆ ಇಂಪ್ಯಾಕ್ಟ್ ಸಮಟೈಮ್ಸ್ ರನ್ ಹೊಡೆಯೋದು ಮಾತ್ರ ಮ್ಯಾಟ್ರ್ ಆಗಲ್ಲ. ಹೌದು. ಹೇಗೆ ಜನರು ವಿರಾಟ್ ಕೊಹ್ಲಿಯನ್ನ ಫ್ಯಾನ್ಸ್ಗಳು ನಮ್ಮೊಳಗೊಬ್ಬ ಅಂತ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಹಾ. ಮತ್ತೆ ಅದ್ರ ಆಚೆಗೆ ಕ್ರಿಕೆಟ್ ಅಂತ ಬಂದಾಗ ನಾವು ಒಂದು ವಿಷಯ ಮ್ಯಾಟ್ರ್ ಆಗಲ್ಲ. ಪರ್ಫಾರ್ಮೆನ್ಸ್ ಆಯ್ತು, ಈ ಬ್ರ್ಯಾಂಡ್ಗಳು ವಿರಾಟ್ ಕೊಹ್ಲಿ ಹಿಂದೆ ಬೀಳುತ್ತೆ. ಅಭಿಮಾನಿಗಳು ನೋಡೋದ್ರಿಂದ ಅದೊಂದು ಬಿಸ್ನೆಸ್ ಆಗಿ ಇರೋದ್ರಿಂದ ಕೊಹ್ಲಿ ಒಂದು ಬ್ರ್ಯಾಂಡ್ ಅಂಬಾಸಿಡರ್. ಆ ಒಂದು ಬ್ರ್ಯಾಂಡ್ಗೆ ಮಾತ್ರ ಅಲ್ಲ, ಕ್ರಿಕೆಟ್ಗೆ ಒಬ್ಬ ಅಂಬಾಸಿಡರ್, ಕ್ರಿಕೆಟ್ಗೆ ರಾಯಭಾರಿ. ಈ ಕಾರಣಕ್ಕಾಗಿ ಕೊಹ್ಲಿಯನ್ನ ಎಲ್ರೂ ಪ್ರೀತಿಸ್ತಾರೆ. ಈವನ್ BCCI ಆಗಿರ್ಬೋದು, ವಿದೇಶಗಳು ಕೂಡ. ಈಗ ಯಾವುದೋ ಒಂದು ದೇಶದಲ್ಲಿ ಒಂದು ಟೂರ್ನಮೆಂಟ್ ಆಗುತ್ತೆ ಅಂತಂದ್ರೆ ಅಲ್ಲಿ ಕೊಹ್ಲಿ ಬರಲ್ಲ ಅಂತಂದ್ರೆ ಅವ್ರಿಗೆ ಅಭಿಮಾನಿಗಳು ಮ್ಯಾಚ್ ನೋಡಕ್ ಬರಲ್ವೇನೋ, ಅಷ್ಟು ಇಂಟೆನ್ಸಿಟಿ ಅಥವಾ ಅಷ್ಟು ಇಂಟ್ರೆಸ್ಟ್ ಇರಲ್ವೇನೋ, ಈ ತರದ ಫೀಲಿಂಗ್ ಬರುತ್ತೆ. ಆ ಚಾರ್ಮನ್ನ, ಔರಾವನ್ನ ಸಚಿನ್ ನಂತರ ಮೋಸ್ಟ್ ಸೆಲೆಬ್ರೇಟೆಡ್ ಕ್ರಿಕೆಟರ್ ಅಂತಂದ್ರೆ ವಿರಾಟ್ ಕೊಹ್ಲಿ ಆಗಿರೋದ್ರಿಂದ ಈಗ ಆ ಕಾರಣಕ್ಕಾಗಿ ಒಂದು ಮಿಸ್ ಮಾಡ್ಕೊಳ್ಳೋದು ಒಂದ್ ಪಾರ್ಟ್ ಆಯ್ತು. ಇನ್ನೊಂದು ಅವ್ರ ಪರ್ಫಾರ್ಮೆನ್ಸ್. ಇಂಡಿಯಾಗಾಗಿ ಬಹಳಷ್ಟು ಮ್ಯಾಚ್ಗಳನ್ನ ಗೆಲ್ಸಿದ್ದಾರೆ. ಈಗ ನಾವು ಅಂಕಿಅಂಶಗಳನ್ನೆಲ್ಲ ನೋಡಿದೆ, ಅವ್ರು ಸೆಂಚುರಿ ಹೊಡೆದಿರೋದಾಗಿರ್ಬೋದು, ಗೆಲ್ಸಿರೋದು. ಈಗ ಕ್ಯಾಪ್ಟನ್ ಆಗಿ 7 ಡಬಲ್ ಸೆಂಚುರಿಯನ್ನ ಇಂಡಿಯನ್ ಯಾರು ಅಷ್ಟು ಹೊಡೆದಿಲ್ಲ. ಕ್ಯಾಪ್ಟನ್ ಆಗಿ 7 ಡಬಲ್ ಸೆಂಚುರಿಯನ್ನ ಟೆಸ್ಟ್ ಅಲ್ಲಿ ಹೊಡೆದು ಗೆಲ್ಸಿದ್ದಾರೆ. ಮತ್ತೆ ಈಗ ನೀವು ಅವಾಗ್ಲೂ ಮಾತಾಡ್ತಾ ಹೇಳಿದ್ರಿ, ಟೆಸ್ಟ್ ಕ್ರಿಕೆಟ್ ಅಳಿವಿನ ಅಂಚಿನಲ್ಲಿ ಇದೆಯಪ್ಪ, ಟೆಸ್ಟ್ ಕ್ರಿಕೆಟ್ ಅನ್ನ ಜನ ನೋಡಲ್ಲ ಅನ್ನೋ ಕಾಲದಲ್ಲಿ ಕೊಹ್ಲಿ ಅಂತವ್ರಿಗಾಗಿ ಜನ ಬಂದು ನೋಡ್ತಾರೆ. ಇವೆಲ್ಲ ಒಂದ್ ರೀತಿಯಲ್ಲಿ ಕೊಹ್ಲಿ ಇಂಪಾರ್ಟೆನ್ಸ್ ಮ್ಯಾಟರ್ ಆಗುತ್ತೆ. ಇನ್ನೊಂದ್ ಕಡೆ ಪರ್ಫಾರ್ಮೆನ್ಸ್ ಅಂತ ಬಂದ್ರೆ ಅಥವಾ ಏಜ್, ರಿಟೈರ್ಮೆಂಟ್ ಈ ತರದ ವಿಚಾರಗಳು ಬಂದಾಗ ಒಂದಷ್ಟು ವರ್ಷಗಳಲ್ಲಿ ಕೊಹ್ಲಿ ಪರ್ಫಾರ್ಮೆನ್ಸ್ ಡಿಪ್ ಆಗಿತ್ತು. ಮತ್ತೆ ಈಗಾಗಲೇ ಅವರು T20 ರಿಟೈರ್ಡ್ ಆಗಿದ್ದಾರೆ, ನಾವು ಅರಗಿಸ್ಕೊಂಡಿದೀವಿ. ಟೆಸ್ಟ್ ಕ್ರಿಕೆಟ್ ಅಲ್ಲಿ ಅಷ್ಟಾಗಿ ಆಡದೆ ಇರೋದ್ರಿಂದ ಅದನ್ನು ಜನ ಅರಗಿಸ್ಕೊಳ್ಳೇಬೇಕು, ಅರಗಿಸ್ಕೋತಾರೆ. ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಪ್ಲೇಯರ್ಸ್ ಒಂದಷ್ಟು ಮಿಸ್ ಮಾಡ್ಕೋತಾರೆ. ಮತ್ತೆ ಅವರ ಅಗ್ರೆಷನ್, ಆ ಸೆಲೆಬ್ರೇಷನ್, ಅನುಭವ ಅದು ಒಂದಷ್ಟು ಮಿಸ್ ಆಗುತ್ತೆ. ಅದ್ರ ಆಚೆಗೆ ಹೊಸಬ್ರು ಅವ್ರದ್ದೇ ಆದಂತಹ ಒತ್ತಡ ಇರುತ್ತೆ. ನಮ್ಮ ಪರ್ಫಾರ್ಮ್ ಮಾಡಬೇಕು, ತಂಡಕ್ಕಾಗಿ ಆಡ್ಬೇಕು, ಟೀಮ್ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತೀನಪ್ಪ, ಆ ಕಂಟ್ರಿಗಾಗಿ ಆಡ್ಬೇಕು, ಇದೆಲ್ಲ ಇರುತ್ತೆ. ಅದ್ರ ಕಡೆ ಗಮನ ಕೊಟ್ಕೊಂಡು ಹೋಗ್ತಾರೆ. ಈ 269 ನಂಬರ್ ಅದು ಆಲ್ವೇಸ್ ಮಿಸ್ ಆಗುತ್ತೆ. ವಿರಾಟ್ ಕೊಹ್ಲಿಯ ನಂಬರ್ ಅದು, ಟೆಸ್ಟ್ ನಂಬರ್ ಅದು. ಅದೇನೇ ಇರಲಿ, ವಿರಾಟ್ ಕೊಹ್ಲಿ ಒಬ್ಬ ಪ್ಲೇಯರ್ ಆಗಿ ಅದೇ ರೀತಿಯಲ್ಲಿ ಒಬ್ಬ ಓವರಾಲ್ ಪರ್ಫಾರ್ಮೆನ್ಸ್ ಮೂಲಕ ಅಥವಾ ಓವರಾಲ್ ಇಂಪ್ಯಾಕ್ಟ್ ಇದೆಯಲ್ಲ, ಅದು ಯಾವತ್ತಿಗೂ ಈಗ ಅವರು ರಿಟೈರ್ಡ್ ಆಗ್ಬಿಡ್ಬೋದು, ಅವ್ರು ಹೋಗ್ಬೋದು, ಆ ಲೆಗಸಿ ಹಾಗೆ ಉಳಿಯುತ್ತೆ. ಅವ್ರು ಮಾಡಿರೋ ದಾಖಲೆಗಳು ಹಾಗೆ ಉಳಿಯುತ್ತೆ. ಅದೇ ರೀತಿ ಜನರ ಮನಸ್ಸಲ್ಲಿ, ಅಭಿಮಾನಿಗಳ ಮನಸ್ಸಲ್ಲಿ ಅವರು ಶಾಶ್ವತವಾಗಿರ್ತಾರೆ. ಆದ್ರೆ ಒಂದಷ್ಟು ಕಾಲದಲ್ಲಿ ಹೊಸ ಆಟಗಾರರು ಬಂದು ಚೆನ್ನಾಗಿ ಆಡಿ ಅವರು ದಾಖಲೆಗಳನ್ನ ಮಾಡ್ತಾ ಹೋಗ್ತಾರೆ, ಗೆಲ್ಲಿಸ್ತಾ ಹೋಗ್ತಾರೆ. ಅವಾಗ ಈ ಪ್ಲೇಯರ್ಸ್ ಮಿಸ್ ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ. ಅದರಾಚೆಗೆ ರೆಕಾರ್ಡ್ ಬುಕ್ ಅಲ್ಲಿ ರೆಕಾರ್ಡ್ಗಳು ಮತ್ತು ಅಭಿಮಾನಿಗಳ ಹೃದಯದಲ್ಲಿ ಯಾವಾಗ್ಲೂ ಶಾಶ್ವತವಾಗಿ ಕೊಹ್ಲಿ ಇದ್ದೇ ಇರ್ತಾರೆ. ಅದೇ ಸರ್, ಖಂಡಿತ ನೀವು ಹೇಳ್ದಂಗೆ ವಿರಾಟ್ ಕೊಹ್ಲಿ ಅನ್ನೋ ಬ್ರಾಂಡು, ಅವ್ರದ್ದೊಂದು ರೆಕಾರ್ಡ್ಸು, ಆ ಒಂದು ಇರ ಖಂಡಿತ ಹಂಗೆ ಇರುತ್ತೆ. ಸೊ ನಾವು ಫ್ಯಾನ್ಸು ಟೆಸ್ಟ್ ಕ್ರಿಕೆಟ್ ಇಂದ ನಿವೃತ್ತಿ ತಗೊಂಡಿದ್ರೆ ಅಂತ ಬೇಜಾರಾಗದೆ ಒನ್ ಡೇಲ್ ಇದ್ದಾರೆ, ಅಲ್ಲಿ ಅವ್ರ ಆಟವನ್ನ ನೋಡ್ತಾ ಎಂಜಾಯ್ ಮಾಡಬೇಕು ಅನ್ನೋದು ಕೂಡ ನಾವು. ಹೌದು, ಒನ್ ಡೇಲ್ ಇದಾರೆ. ಈಗ T20 ಆಡ್ತಿದ್ದಾರೆ, ಅದು ಇಂಟರ್ನ್ಯಾಷನಲ್ ಅಲ್ಲ, IPL ಈ ತರದ ಮ್ಯಾಚ್ ಆಡ್ತಿರ್ತಾರೆ. ಒನ್ ಡೇ ಅಲ್ಲಿ ಅಟ್ಲೀಸ್ಟ್ ಈ ಟೆಸ್ಟ್ ಇಂದ ರಿಟೈರ್ಡ್ ಆಗಿದಾರಲ್ಲ, ಅದು ಒನ್ ಡೇ ಕಡೆಗೆ ಅವ್ರ ಗಮನವನ್ನ ಜಾಸ್ತಿ ಕೊಡೋದಕ್ಕೆ, ಪ್ರಿಪರೇಷನ್ಗೆ ಗಮನ ಕೊಡೋದಕ್ಕೆ ಆಗ್ಲಿ, ಒನ್ ಡೇ ಅಲ್ಲಿ ಒತ್ತಡ ರಹಿತವಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿ ನೆಕ್ಸ್ಟ್ ವರ್ಲ್ಡ್ ಕಪ್. ಇವಾಗ ಸಚಿನ್ ಹೇಗೆ 2011 ನಲ್ಲಿ ಅವ್ರು ವರ್ಲ್ಡ್ ಕಪ್ ಅನ್ನ ಗೆದ್ದು ವಿದಾಯ ಆಯ್ತು, ಕೊಹ್ಲಿ ಈಗಾಗಲೇ ವರ್ಲ್ಡ್ ಕಪ್ ಗೆದ್ದಿದ್ದಾರೆ. ಇನ್ನು ನೆಕ್ಸ್ಟ್ ವರ್ಲ್ಡ್ ಕಪ್ ಅಲ್ಲಿ, ಅದರಲ್ಲೂ ಸೌತ್ ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ವರ್ಲ್ಡ್ ಕಪ್ ನಡೆಯುತ್ತೆ. ಅದರಲ್ಲಿ ಕೊಹ್ಲಿ ಗಮನವನ್ನ ಜಾಸ್ತಿ ಕೊಟ್ಟು ಅಲ್ಲಿ ಕೊಹ್ಲಿ ತಂಡಕ್ಕೆ ವರ್ಲ್ಡ್ ಕಪ್ ಗೆಲ್ಸುವಂತ ಆಗ್ಲಿ ಅಂತ ನಾವು ಹಾರೈಸಬಹುದು. ಅಲ್ಲಿ ಖುಷಿಯನ್ನ ಕಾಣಬಹುದು ಅಂತ ಅನ್ಸುತ್ತೆ. ಹೌದು, ನೀವು ಕರೆಕ್ಟ್ ಸರ್. ನೀವು ಹೇಳ್ದಂಗೆ ಆ ಒನ್ ಡೇ ಒಂದು ಮುಂದಿನ ವರ್ಲ್ಡ್ ಕಪ್ ಅಲ್ಲೂ ಕೂಡ ಸೌತ್ ಆಫ್ರಿಕಾ ಸೀರೀಸ್ ಅಲ್ಲಿ ಚೆನ್ನಾಗಿ ಆಡ್ಲಿ, ಆ ಒಂದು ಪ್ಲೇಸ್ ಅಲ್ಲಿ ಅಂತ ಫ್ಯಾನ್ಸಿಗೆ ಹೇಳ್ತಾ ಇದೀವಿ. ಸೊ ಇದಿಷ್ಟು ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಬಗ್ಗೆ ಮಾತಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ರೀಡಾ ಸಂಬಂಧಿತ ವಿಚಾರಗಳ ಜೊತೆ ಬಂದೇ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.